ನಮಸ್ಕಾರಿ ತಿಂಡಿ ಮಂದಿಗೆ. ಇವತ್ತಿನ ಮ್ಯಾಚ್ ನೋಡಿದಕ್ಕಿನ ನೋಡ್ಬಾರ್ದು ಅನ್ಸ್ಬಿಟ್ಟಿತ್ತು. ಯಾಕಪ್ಪ ಅಂದ್ರೆ ಅಷ್ಟು ಚಂದ ಆಡ್ಯಾರ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್. ಅಬ್ಬಾಬಾಬಾ, ಬಾಲಿಂಗ್ ಏನು ಬ್ಯಾಟಿಂಗ್ ಏನು ದಿವಾಳಿ ಆಗ್ಬಿಟ್ಟೈತಿ ಇವತ್ತಿನ ಮ್ಯಾಚ್ ನೋಡಕಪ್ಪ ಅಂದ್ರೆ. ಯಾಕಪ್ಪ ಅಂದ್ರೆ ಈ ಸೀಸನ್ಯಾಗ ಹೈಯೆಸ್ಟ್ ರನ್ ಹೊಡೆದಿದ್ದ ಆರ್ ಸಿ ಬಿನ, ಈಗ ಲೋಯೆಸ್ಟ್ 4 ರನ್ ಹೊಡೆದಿದ್ದನು ಆರ್ ಸಿ ಬಿನ ಈ ಸೀಸನ್ಯಾಗ. ಇವತ್ತಿನ ಮ್ಯಾಚ್ ನೋಡಕಪ್ಪ ಅಂದ್ರ ಫುಲ್ ಬೇಜಾರಾತ್ರಿ. ಯಾಕಪ್ಪ ಅಂದ್ರ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದ್ರಂತ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ ಫುಲ್ ಆ ಫ್ಯಾನ್ಸ್ಗೆ, ಆರ್ ಸಿ ಬಿ ಫ್ಯಾನ್ಸ್ಗೆ, ಕ್ರೌಡ್ಗೆ ಮತ್ತೆ ಲಾಯಲ್ ಫ್ಯಾನ್ಸ್ಗೆ ಮೋಸ ಮಾಡಕ್ ಕುಂತಾರ ಅಂತ ಅನ್ಸ್ಬೋದು. ಯಾಕಪ್ಪ ಒಂದು ಮ್ಯಾಚ್ ಬಂದಲಾಸಿ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ ಅವರು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಲಾಸಿ. ಯಾಕ ಏನೋ ಬಂದಲಾಸಿ ಬರೀ ಟಾಸ್ ಸೋಲದಾಗೈತಿ ಇವ್ರದ್ದು ಹಣೆ ಬರ್ಕ ಬರ್ದ ಸೋಲದಾಗೈತಿ ಟಾಸ್. ಆದ್ರೆ ಏನ್ ಮಾಡ್ತಾರ ಏನ್ ಬಿಡ್ತಾರ ಗೊತ್ತಿಲ್ಲ. ಈ ಸೀಸನ್ಯಾಗ ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಲಾಸಿ 3 ಮ್ಯಾಚ್ ಹಳ್ಳ ಹಿಡಿದು ಹೋದ್ ಗೊತ್ತಾಗ. ಇನ್ನ ಒಂದು ಮ್ಯಾಚ್ ಐತಿ, ಆ ಮ್ಯಾಚ್ ಇರಲ್ಲ ಗೆಲ್ತಾರಲ್ಲ ನೋಡಂಬರ್ರಿ. ಆದ್ರೆ ಇವತ್ತಿಂದ ಮ್ಯಾಚ್ ಏನಂತೇಳಿ ಹೇಳ್ತೀನಿ ಬರ್ರಿ. ನಮ್ಮ ಆರ್ ಸಿ ಬಿ ಮೊದಲ ಗುಜರಾತ್ ಜೈನ್ಸ್ ಅವ್ರ ಟಾಸ್ ಗೆದ್ದು ಕಾಯಿಸಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ನ ಬ್ಯಾಟಿಂಗ್ ಆಡಕ್ ಬಿಟ್ರು. ಬಂದಂತ ಎಲಿಸ್ ಪೆರಿ ಮತ್ತು ಡ್ಯಾನಿ ವ್ಯಾಟ್ ಅವರು ಯಾಕ ಏನು ಡ್ಯಾನಿ ವ್ಯಾಟ್ ಅವರು ಬಂದವ್ರ ಹೋದ್ರು, ವಿಕೆಟ್ ಆಯ್ತು. ಮತ್ತೆ ನಮ್ಮ ಶ್ರುತಿ ಮಂದಾನ ಕೂಡ ಫೆರಿ ಅವರು ಬಂದಿದ್ರು. ಈ ಸಮಯ ಇಂದಲ್ಲಿ 2 ಮ್ಯಾಚ್ ಕೂಡ ಭಾಳ ಡಿಪೆಂಡ್ ಆಗಿದ್ದು ಯಾರ ಮೇಲೆಪ್ಪ ಅಂದ್ರೆ ನಾವು ಎಲಿಸ್ ಫೆರಿ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ. ಆದ್ರೆ ಈ ಪ್ರತಿಯೊಂದು ಮ್ಯಾಚ್ ಕೂಡ ಅವ್ರ ಹಾಡಂದ್ರೆ ಎಲ್ಲಿ ಆಡ್ಬೇಕು ಅವ್ರದ್ದು ಏನು 11 ಮಂದಿ ಏನು ಅವ್ರೊಬ್ಬರ ಲೀಡರ್ ಏನು ಅವ್ರು ಆಡಿದ್ರೆ ಟೀಮಿಗೆ ಗೆಲ್ಲುತ್ತಾ? ಇಲ್ಲ, ಒಂದ್ ಮ್ಯಾಚ್ ಆಡ್ತಾರ, ಒಂದ್ ಮ್ಯಾಚ್ ಆಡಲ್ಲ. ಅದ್ ಏನ್ ಹಣೆ ಬಾರ್ದ ಏನ್ ಬದಿರುತ್ತೆ ಅದು ಅಕ್ಕೈತಿ. ಆದ್ರ ಈ ಮ್ಯಾಚ್ನ ಎಲ್ಲಿಸ್ ಪೆರಿ ಅವ್ರು ಆಡಕ್ ಖಾಲಿ ಇಲ್ಲ, ಔಟ್ ಆದ್ರು. ಮತ್ತೆ ಎಲ್ಲಿಸ್ ಪೆರಿ ಅವ್ರು ಹೋದ್ಮೇಲೆ ಮತ್ತೆ ಮುಗಿತ್ ಬಿಡಪ್ಪ ಅಂತ ಕೇಳಿದ್ವಿ. ಶ್ರುತಿ ಮಂದಾನ ಅವರು ಆಡ್ತಾರಂತ ಮಾಡಿದ್ವಿ, ಅವರು ಹೋದ್ರು. ನಮ್ಮ ಪವರ್ ಪ್ಲೇದಾಗ 3 ವಿಕೆಟ್ ಬಿದ್ವು. ಮತ್ತೆ ಕಣಿಕಾ ಅವ್ರು ಬಂದ್ರು, ಅವ್ರು ಒಂದಿಷ್ಟು ರನ್ ಹೊಡೆದ್ರು. ಅನಾಮತ್ ಆಡಕೂತಿದ್ರು, ಅವ್ರೊಂದಿಷ್ಟು 1 ರನ್ ಹೊಡೆದ್ರು. ಹಿಂಗ್ ಮಾಡಿ 125 ಗಡಿ ದಾಟಿದ್ವಿ. ಒದ್ದಡಿಕೆ ಅಂತ ಇಲ್ಲಪ್ಪ ಅಂದ್ರೆ ಬಾಟ್ ರನ್ ಕೊಟ್ಟು ಬಿಡ್ತಿದ್ವಿ. ಸುಮ್ಮನೆ ಯಾಕೆ ಬೇಕು, 5 ರನ್ ಹೆಚ್ಚಿಗೆ ಇರ್ಲಿ ಹೊಡೆಯೋದು ಹಗಲತ್ ಮಾಡಿದ್ವಿ. 125 ರನ್ ಕೊಟ್ವಿ. ಅವ್ರು ಬಿಡ್ತಾರನ್ನು ದಂದನ ಹೊಡ್ಯಾಕ್ ಕುಂದ್ಬಿಟ್ಟಿದ್ರು. ಆದ್ರೆ ಏನ್ ಮಾಡ್ತೀವಿ, ಸಣ್ಣ ತೊಗೊಂಬಂದಿವಿ ಒದ್ದಡಿಕೆ ಅಂತ. ಆದ್ರೆ ರೇಣುಕಾ ಸಿಂಗ್ ಅವರು 2 ವಿಕೆಟ್, ಮತ್ತೆ ನಮ್ಮ ವಿರಾಮ್ ಅವ್ರು 2 ವಿಕೆಟ್, ನಮ್ಮ ಎಲಿಸ್ ಪೆರಿ ಅವ್ರು ಇಂಜೂರಿ ಇರೋ ಕಾರಣ ಬಾಲಿಂಗ್ ಹಾಕೋದು ಬಿಟ್ಟಿದ್ರು. ಆದ್ರ ಸಮಯ ಮತ್ತೆ ಈ ಸಮಯ ಒಂದ ಓವರ್ ಹಾಕ್ಯಾರ. ಆದ್ರೆ ಯಾರು ಹಾಕಿದ್ರೆ ಏನು ಬಿಟ್ರಿ ಅಂತ. ಯಾಕಪ್ಪ ಅಂದ್ರ ಅಲ್ಲಿ ಸಮಯ ನಮ್ಗೆ ಹೈಯೆಸ್ಟ್ ಸ್ಕೋರ್ ಹೊಡೆದಿದ್ದು ಗುಜರಾತ್ ಜೈನ್ಸ್ ಅವರು. ಈ ಸಮಯ ಇದು ಲೋಯರ್ ಸ್ಕೋರ್ ಇದ್ದು 125 ರನ್ ಅಂದ್ರ ದಂದ ಮುಗಿಸ್ಬಿಡ್ತಿದ್ರು. ಆದ್ರೆ ಹಂಗ ಒದ್ದಡಿಕೆ ಸಣ್ಣ ಬರಾಕ್ ಕೂತಿದ್ರ. ಬಂದ್ ಕಾಯಿಸಿ ಲಾಸ್ಟ್ಗೆ ಒಂದು 16.3 ಬಾರಿ ಮುಗಿಸಿ ಕಾಯಿಸಿ ಹೇಳ್ರಿ ತಿಂಡಿ ಕಡಲ್ಲ ಅಂತ ಕಾಯಿಸಿ ಮುಗಿಸ್ಬಿಟ್ರು ನಮ್ಮ ಆರ್ ಸಿ ಬಿ ಅವರು. ಇವತ್ತು ಸೋತ್ರು. ಈಗ ಆರ್ ಸಿ ಬಿ ಯಾಕೆ ಸೋಲಕ್ ಕುಂತಾರಪ್ಪ ಅಂದ್ರೆ ಏನು ಮೇನ್ ಇಂಪಾರ್ಟೆಂಟ್ ಆಗೋದು ಏನಪ್ಪಾ ಅಂದ್ರೆ ಟಾಸ್ಕ್ ಸೋಲಕ್ ಕುಂತಾರಲ್ಲ, ಅದ್ರ ಸಂಬಂಧ ಫಸ್ಟ್ ಬ್ಯಾಟಿಂಗ್ ಆಡಕ್ ಕುಂತಾರಲ್ಲ ಅದ್ರ ಸಂಬಂಧ ಸೋಲಕ್ ಕುಂತಿರ್ಬೇಕು. ಮತ್ತೆ ಟಾಸ್ಕ್ನ ಸೋಲಕ್ ಕುಂತಾರ ಅವರು. ಹಂಗಾಗಿ ನಮ್ಮ ಟೀಮ್ ಸೋಲಕ್ ಕುಂತಿರ್ಬೇಕು. ಅಲ್ಲಿ ಬಂದಿರೋಂಥ ಕ್ರೌಡ್ ಮತ್ತೆ ಲಾಯಲ್ ಫ್ಯಾನ್ಸ್, ಆರ್ ಸಿ ಬಿ ಫ್ಯಾನ್ಸ್ ಎನಿ ಟೈಮ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ತುಂಬಿದ್ದ. ಯಾಕಪ್ಪ ಅಂದ್ರೆ ಇವತ್ತು ಗೆಲ್ತಾರ ನಾಳೆ ಗೆಲ್ತಾರ ಅಂತ ಕಾಯಿಸಿ ಕ್ರೌಡ್ ತುಂಬಿದ್ದ ಬರಕ್ ಕುಂತೈತಿ. ಆದ್ರೆ ಇವ್ರೇನು ಗೆಲ್ಲಂಗ್ ಕಾಣಲ್ಲ. ಯಾಕಪ್ಪ ಅಂದ್ರೆ ಇದು ಆರ್ ಸಿ ಬಿ ಟೀಮ್ ಒಬ್ಬರ ಮೇಲೆ ಡಿಪೆಂಡ್ ಆಗಿದಂಗೆ ಐತಿ, ಎಲ್ಲಿಸ್ ಪೆರಿ ಅವ್ರ ಮೇಲೆ ಡಿಪೆಂಡ್ ಆಗಿದಂಗೆ ಐತಿ. ಅಷ್ಟು ಮ್ಯಾಚ್ ಅವ್ರು ಆಡೋದ್ರೆ ಆಡಕ್ಕಾಗುತ್ತನ್ರಿ, ಹಾಗಲ್ಲ. ಅದ್ರ ಸಂಬಂಧ ಈ ಸಮಯನು ಅವ್ರು ಸಮಯ ಹಾಡಿದಂಗೆ ಈ ಸಮಯ ಆಡಕ್ಕಾಗಲಿಲ್ಲ. ಎಲಿಸ್ ಪೆರಿ ಅವ್ರು ಔಟ್ ಆಗಿ ಹೋದ್ರು. ಈ ಸಮಯನ ನಮ್ಮ ಮ್ಯಾಚ್ ಹಳ್ಳ ಹಿಡ್ದು ಹೋತು. ಬರ್ರಿ ಇನ್ನೊಂದು ಮ್ಯಾಚ್ ಐತಿ, ಅದು ಡೆಲ್ಲಿಯರ್ ಕೂಡ ಐತಿ ಮ್ಯಾಚ್. ನೆಕ್ಸ್ಟ್ ಮ್ಯಾಚ್ ಅದು ಗೆಲ್ತಾರೋ ಬಿಡ್ತಾರೋ, ಅದು ಲಾಸ್ಟ್ ಮ್ಯಾಚ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಮ್ಯಾಚ್ ಯಾವ್ದಪ್ಪ ಅಂದ್ರೆ ಅದು ಡೆಲ್ಲಿ ಮೇಲೆ ಐತಿ. ಗೆಲ್ತಾರೋ ಬಿಡ್ತಾರೋ ಮೋಸ್ಟ್ ಇಂಪಾರ್ಟೆಂಟ್. ಈ ಬರೀ ಯಾವ್ಯಾವ ಮ್ಯಾಚ್ ಅದ ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ರೀ. ಮುಂದಿನ ಮ್ಯಾಚ್ಗೆ ಮತ್ತೆ ಭೇಟಿ ಆಗ್ರಿ.
ನಮಸ್ಕಾರ ರೀ.